ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಿಮ್ಮ ಗಿರೀಶ್ ಇವತ್ತು ಒಂದು ಹೊಸ ಸುದ್ದಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ನಾನು ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಸರಿಯಾಗಿ 1 ವರ್ಷ ಮುಗಿದಿದೆ ಸ್ನೇಹಿತರೆ. ನಿಮ್ಮ ಬೆಂಬಲಕ್ಕೆ, ನಿಮ್ಮ ಸಹಕಾರಕ್ಕೆ ನಾನು ಚಿರಋಣಿ ಸ್ನೇಹಿತರೆ. ನಿಮ್ಮ ಬೆಂಬಲ ಬರುವ ವರ್ಷ ಅರ್ಥಾತ್ ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಮುಂದುವರಿಲಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ನನ್ನ ವಿಡಿಯೋವನ್ನು ಮುಂದುವರಿಸ್ತೀನಿ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡುವ ಮೂಲಕ ನೋಟಿಫಿಕೇಷನ್ಗಳನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳಿದುಕೊಂಡು ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಬಾಂಗ್ಲಾದೇಶದಲ್ಲಿ ಏನು ಕೋಮುದಳ್ಳೂರಿ ಧರ್ಮಾಂಧತೆ ನಾವು ಕಾಣ್ತಾ ಇದ್ದೀವಿ. ಅದು ಆವಾಗವಾಗ ಮುನ್ನೆಲೆಗೆ ಬರುತ್ತೆ. ಈ ರೀತಿ ಘಟನೆಗಳಾದಾಗ ಅಕ್ಕಪಕ್ಕದಲ್ಲಿ ಪಾಕಿಸ್ತಾನದಲ್ಲೂ ವ್ಯಾಪಕವಾಗಿ ನಡೆದಿತ್ತು, ಅವಾಗವಾಗ ನಡೀತಾನೆ ಇರ್ತಿತ್ತು. ಕೆಲವು ಹೊರಗೆ ಬರ್ತಿದ್ದು, ಕೆಲವು ಬರ್ತಿರಲಿಲ್ಲ. ಈಗ ಬಾಂಗ್ಲಾದೇಶದಲ್ಲೂ ಹಾಗೆ 1 ವರ್ಷದ ಹಿಂದೆ ಮುಗಿಲಿದ್ದಂಥ ಹಿಂಸಾಚಾರ, 1 ವರ್ಷ ಅಲ್ಲ, ಒಂದು ಸ್ವಲ್ಪ ದಿವಸದಿಂದ, ಒಂದು 2-3 ತಿಂಗಳ, 1 ವರ್ಷನೇ ಇರಬೇಕಂತ. 1 ವರ್ಷದಿಂದ ಜಾಸ್ತಿ ಆಗಿದೆ. ಈಗ ಅವಾಗವಾಗ ಹೇಳ್ತಾನೆ ಇರುತ್ತೆ. ಏನೋ ಒಂದು ನೆಪ ಬೇಕು ಅವರಿಗೆ, ಹಿಂದೂಗಳ ಮೇಲೆ ದಾಳಿ ಮಾಡಲಿಕ್ಕೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರದ್ದು ಉದ್ದೇಶ ನೆಪ ಬೇಕು ಅವರಿಗೆ. ಅವಾಗೆಲ್ಲ ಒಂದು ಸಲ ನಾವೆಲ್ಲ ಈ ಹಿಂದೂಗಳ ಜಾಗ್ರತೆ ಆಗಬೇಕು. ಇವತ್ತು ದಿಲ್ಲಿ ಒಳಗೆ ನಮ್ಮ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದವು. ಬಾಂಗ್ಲಾ ಘಟನೆಯ ವಿರುದ್ಧ, ಬಾಂಗ್ಲಾ ಹಿಂಸಾಚಾರದ ವಿರುದ್ಧ, ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದಾಳಿಯ ವಿರುದ್ಧ. ಹೌದು, ಸರಿ, ಅದು ಮಾಡಲೇಬೇಕಾದಂತು. ಆದರೆ ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ, ನಾನು ಈ ಸಮಯದಲ್ಲಿ ಸ್ಪಷ್ಟಪಡಿಸ್ತೇನೆ. ಏನಪ್ಪ ಅಂತಂದರೆ, ನಾವು ಮರ್ತು ಬಿಡ್ತೇವೆ, ಬೇಗ ಮರ್ತು ಬಿಡ್ತೇವೆ. ಒಂದು ಚುನಾವಣೆ ಬಂತು, ಯಾವುದೋ ಒಂದು ರಾಜಕೀಯ ಪಕ್ಷ ಹಿಂದೂಗಳಿಗೆ ಯಾವಾಗೂ ಒಳಿತು ಮಾಡಿಲ್ಲ. ಅದು ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡುತ್ತೆ, ಒಂದಷ್ಟು ಫ್ರೀ ಸ್ಕೀಮನ್ನು ಘೋಷಣೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಆಮ್ ಆದ್ಮಿ ಪಾರ್ಟಿ ದಿಲ್ಲಿ ಒಳಗೆ ಮಾಡಿದ್ದನ್ನು ನೋಡಿದ್ವಿ. ಕಾಂಗ್ರೆಸ್ಸನ್ನು ಯಾವಾಗೂ ಹಿಂದೂಗಳ ಪರವಾಗಿ ನಿಂತಿದ್ದೆ, ನಾನೇನು ಬಹಿರಂಗವಾಗಿ ಹಿಂದಿನ ಬಿಟ್ಬಿಡೋಣ ಸರ್. ಇವಾಗ ನೋಡಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆ ದೀಪವನ್ನು ದಾಸನವನ್ನು ಹತ್ಯೆ ಮಾಡಿದ್ರೂ ಕೂಡ ಸೋಕಾಲ್ಡ್ DCM CM ಯಾವಾಗ ಬೇಕೋ ಆವಾಗ ಭಾರಿ ಹೇಳಿಕೆ ಕೊಡುವಂತಹ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರಿಂದ ಶುರು ಮಾಡೋಣ. ಯಾರೂ ಹೇಳಿಕೆ ಕೊಟ್ಟಿಲ್ಲ. ಕೇಂದ್ರದ ನಾಯಕರನ್ನು ಆಮೇಲೆ ನೋಡೋಣ. ಕಾಂಗ್ರೆಸ್ ನಾಯಕರು ಇಲ್ಲ, ಅಖಿಲೇಶ್ ಯಾದವ್ SP ಸಮಾಜವಾದಿ ಪಾರ್ಟಿ ಇಲ್ಲ, ತೃಣಮೂಲ ಕಾಂಗ್ರೆಸ್ ನಾಯಕರು ಇಲ್ಲ, ಇಲ್ಲೇ DMK ಕರುಣಾನಿಧಿ ಅವರ ಪಾರ್ಟಿ ಅವರ ಮಗನಾದಂಥ ಸ್ಟಾಲಿನ್ನು ಇಲ್ಲ, ಉದಯನಿಧಿ ಸ್ಟಾಲಿನ್ನು ಹಿಂದೂಗಳು ಅನಿಸಿದ್ದ ಒಂದು ಟೈಮ್ನಾಗೆ. ಅವ ಸಹಿತ ಹಿಂದೂಗಳ ಮೇಲೆ ಏನಾದರೂ ಯಾರೂ ಮಾತಾಡೋದಿಲ್ಲ ಸ್ವಾಮಿಯವರು. ಇವರು ಯಾವಾಗ ಮಾತಾಡ್ತಾರೆ ಅಂತಂದರೆ, ಪಾಕಿಸ್ತಾನದಲ್ಲಿ ಏನಾದ್ರು ಪ್ರಕೃತಿ ವಿಕೋಪ ಆದಾಗ, ಅಲ್ಲಿ ಬಾಂಬ್ ಸ್ಫೋಟಗಳಾದಾಗ, ಬಾಂಗ್ಲಾದೇಶದಲ್ಲಿ ಏನಾದ್ರು ಬಾಂಬ್ ಸ್ಫೋಟ ಆದಾಗ, ಒಂದಿಷ್ಟು ಅಲ್ಪಸಂಖ್ಯಾತರು ಆದಾಗ, ಅವ್ರಿಗೇನಾದ್ರು ಆದಾಗ, ಅವರು ಜೀವಕ್ಕೆ ಧಕ್ಕೆ ಬಂದಾಗ ಇವರೆಲ್ಲ ಹುಯ್ ಅಂತೇಳಿ ಎದ್ದು ಬಿಡ್ತಾರೆ ಒಂದೇ ಸಲ. ಏನು ಅವಾಗೆಲ್ಲ ಭಾಳ ದೊಡ್ಡಕ್ಕೆ ಬಂದುಬಿಡುತ್ತೆ. ಅವ್ರದ್ದು ಬೊಬ್ಬೆ ಹೊಡ್ಯಕ್ಕೆ ಶುರು ಮಾಡಿಬಿಡ್ತಾರೆ ಇವರು. ಆದರೆ ನಾನು ಆವಾಗ ಹೇಳಿದ ವಿಷಯಕ್ಕೆ ಬರ್ತೀನಿ. ಭಾಳ ಬೇಗ ಮರ್ತು ಬಿಡ್ತೀವಿ. ಅದೇ ಸಮಸ್ಯೆ ನಮ್ಮಲ್ಲಿರೋದು. ಪಕ್ಕದ ಬಾಂಗ್ಲಾದೇಶದಲ್ಲಿ ಆ ರೀತಿ ಆದ್ರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿಗೆ ಬುದ್ಧಿ ಬಂದಿದೆ ಅಂತಂದರೆ ನನಗೇನು ಅನಿಸ್ತಾ ಇಲ್ಲ. ಎಲ್ಲರಿಗೆ ಬಂದಿಲ್ಲ, ಬಹುತೇಕರಿಗೆ ಬಂದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಅಂಥ ಮಮತಾ ಬ್ಯಾನರ್ಜಿ ಹಿಂದೂ ವಿರೋಧಿ ನೀತಿ ಯಾವಾಗೂ ತನ್ನದಾಗಿಸಿಕೊಂಡಂತಹ ಮುಖ್ಯಮಂತ್ರಿ ಅವಳು ಭಾಳ ವರ್ಷದಿಂದ ಆಳ್ತಾನೇ ಇದ್ದಾಳೆ ಪಶ್ಚಿಮ ಬಂಗಾಳನ. ಆದರೂ ಪದೇ ಅವಳನ್ನೇ ಆರಿಸ್ತಿರ್ತಾರೆ ಜನ. ಇಲ್ಲೇ ಗೊತ್ತಾಗುತ್ತೆ. ಅಂದರೆ ಹುಯ್ ಅಂತೇಳಿ ಆರಂಭಿಕ ಶೂರರು ನಾವು ಹಿಂದೂಗಳು ಅಂತಿದ್ರಲ್ಲಿ, ಅಥವಾ ಪ್ರಾರಂಭ ಮಾಡುವುದರಲ್ಲಿ ನಾವು ಶೂರರು. ಆದರೆ ನಮ್ಮ ಗುರಿಯನ್ನು ಸರಿಯಾಗಿ ಮುಟ್ಲಿಕ್ಕೆ ಈ ವಿಷಯದಲ್ಲಿ, ಬೇರೆ ವಿಷಯ ನಾನು ಹೇಳಲಿಕ್ಕೆ ಹೋಗಲ್ಲ, ಈ ವಿಷಯದಲ್ಲಿ ಹಿಂದೂಗಳ ಒಗ್ಗಟ್ಟಿನ ವಿಷಯದಲ್ಲಿ ನಾವು ಯಾವಾಗೂ ಹಿಂದೆ. ಅದಕ್ಕಾಗಿ ವಿದೇಶಿ ದಾಳಿಕೋರರು ಸುಲಭವಾಗಿ ಇಲ್ಲಿ ತಮ್ಮ ನೆಲೆಯನ್ನು ಸ್ಥಾಪಿಸಿಕೊಂಡರು. ಸುಲಭವಾಗಿ ನಮ್ಮ ಹಿಂದೂ ಧರ್ಮದವರನ್ನು ಮತಾಂತರ ಮಾಡಿದರು. ನಮ್ಮ ಸಹೋದರಿಯರನ್ನು ಅವರ ಮೇಲೆ ಅತ್ಯಾಚಾರ ಮಾಡಿದರು. ಅವರನ್ನು ಅಂದರೆ ಮಾಡಬಾರ್ದೆಲ್ಲ ಮಾಡಿದರು. ಮೊಘಲರಾಯಿತು, ದೆಹಲಿ ಸುಲ್ತಾನರಾಯಿತು, ವಿದೇಶಿ ದಾಳಿಕೋರರಾಯಿತು, ಈವನ್ ಬ್ರಿಟಿಷರು ಏನು ಕಡಿಮೆ ಮಾಡಿಲ್ಲ, ಬೇರೆ ಟೈಪ್ ಅವ್ರದ್ದು ಅಷ್ಟೇ. ಇದಕ್ಕೆಲ್ಲ ಮೂಲ ಕಾರಣವನ್ನು ಹುಡುಕ್ತಾ ಹೋದರೆ ನಮ್ಮಲ್ಲಿರುವ ಒಡಕು. ಮೇಲ್ಜಾತಿಯವ್ರು ಕಂಡ್ರೆ ಕೆಳಗೆ ಜಾತಿಯವ್ರು ಆಗೋದಿಲ್ಲ. ಮೇಲ್ಜಾತಿ ಒಳಗೆ ಮತ್ತೊಂದು ಅದರೊಳಗೆ ಇನ್ನೊಂದು ಬ್ರ್ಯಾಂಚ್ ಇರುತ್ತಲ್ಲ, ಅವ್ನು ಕಂಡ್ರೆ ಇವ್ರಿಗಾಗಲ್ಲ. ನಾವತ್ತು ಬ್ರಾಹ್ಮಣರೊಳಗೆ ಯಾವ ರೀತಿ ಒಡಕಿರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಶೈವನ ಕಂಡ್ರೆ ಇನ್ನಿಗಾಗಲ್ಲ, ವೈಷ್ಣವರಿಗಾಗಲ್ಲ, ವೈಷ್ಣವ್ರಿಗೆ ಕಂಡ್ರೆ ಹವ್ಯಕರಿಗಾಗಲ್ಲ, ಹವ್ಯಕರು ಕಂಡ್ರೆ ಇನ್ನೊಬ್ಬರು GSP ಅವರಿಗಾಗಲ್ಲ, ಅಥವಾ GSP ಅವರೆಲ್ಲ ನಾನ್ ವೆಜ್ ತಿಂತಾರೆ ಅಂತೇಳಿ ಇವ್ರಿಗೆ ಉಳ್ಕಿ ಬ್ರಾಹ್ಮಣರಿಗೆ ಅವ್ರು ಕಂಡ್ರೆ ಆಗೋದಿಲ್ಲ. ಅದು ಹೋಗಲಿ ರೀ, ಮನೆಯಲ್ಲಿ ರಿಲೇಷನ್ ಒಳಗೆ ಸರಿಯಾಗಿರೋಂಗಿಲ್ಲ. ಅಂದರೆ ಬೇರುಗಳನ್ನು ಹುಡುಕ್ತಾ ಹೋದರೆ ನಮ್ಮ ಮೂಲದಲ್ಲಿರುವಂತಹ ಇಂತಹ ವ್ಯತ್ಯಾಸಗಳನ್ನು, ಇಂತಹ ಲೋಪದೋಷಗಳನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ವಿದೇಶಿ ದಾಳಿಕೋರರಾಯಿತು, ಬ್ರಿಟಿಷರಾಯಿತು, ನಾವು ಹೇಳ್ದಂಗೆ ಎಲ್ಲ ನಮ್ಮ ದೇವಸ್ಥಾನಗಳನ್ನೆಲ್ಲ ಒಡೆದು ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡಿದರು, ಧರ್ಮದ ಮೇಲೆ ಎಲ್ಲರೂ ಬೇಳೆ ಬೈಸ್ಕೊಂಡ್ರು.
ನಮ್ಮಲ್ಲಿರುವ ಹುಳುಕುಗಳನ್ನೇ ಬಂಡವಾಳವನ್ನಾಗಿರಿಸಿಕೊಂಡು ಬೇಳೆ ಬಯಸ್ಕೊಂಡ್ರು. ಅರ್ಥಾತ್ ತಮ್ಮ ವಸಾಹತುವನ್ನು ಇಲ್ಲಿ ಸ್ಥಾಪಿಸಿದರು. ಬ್ರಿಟಿಷರಂತೂ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದೆ ಹಾಗೆ, ಕೇಳೋರಿಲ್ಲ ಹೇಳೋರಿಲ್ಲ, ಈ ರೀತಿ ಆಗಿಬಿಡುತ್ತೆ. ಮತ್ತು ಅದೇ ವಿಷಯಕ್ಕೆ ನಾನು ಬರ್ತೇನೆ. ಹಾಗಾದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಬಾಂಗ್ಲಾದೇಶದಲ್ಲಾಯಿತು. ಮೊದಲೇ ಅದಕ್ಕೆ ಇನ್ನೊಂದು ನಾನು ವಿಷಯ ಇಲ್ಲಿ ಹೇಳ್ತೀನಿ. ಬಾಂಗ್ಲಾದೇಶ ಹೌದು, ಪಾಕಿಸ್ತಾನದಲ್ಲಿ ಅಲ್ಲಿ ಹಿಂದೂಗಳ ರಕ್ಷಣೆ ಅಲ್ಲ. ಪಾಕಿಸ್ತಾನದಲ್ಲಿ ಸುಮಾರು 30% ಇರೋಂಥ, ಅಂದರೆ ಸ್ವತಂತ್ರಗೊಂಡ ಮೇಲೆ ಪಾಕಿಸ್ತಾನ ಅಂತ ವಿಭಜನೆಗೊಂಡ ಮೇಲೆ 30% ಇದ್ದಂಥ ಹಿಂದೂಗಳ ಸಂಖ್ಯೆ ಕೇವಲ 2% ಇವಾಗಿದೆಯಂತೆ. ಆಮೇಲೆ ದೇವಾಲಯಗಳ ಸಂಖ್ಯೆನೂ ಬೆರಳೆಣಿಕೆಯಲ್ಲಷ್ಟಿದೆ. ಆವಾಗ ಸಹಸ್ರ ಸಂಖ್ಯೆಯಲ್ಲಿ ಇತ್ತು ದೇವಾಲಯ. ಎಲ್ಲಿ? ಪಾಕಿಸ್ತಾನದಲ್ಲಿ. ಬಾಂಗ್ಲಾದೇಶದಲ್ಲಿ 30% ಹಿಂದೂಗಳು ಇರುವಂಥ 71ರಲ್ಲಿ, ಬರೀ 1971, ಅವರದ್ದಾರು 47 ಆಯಿತು. 1971 ಟೈಮ್ನಲ್ಲಿ ಸುಮಾರು 30% ಇದ್ದಂತಹ ಬಾಂಗ್ಲಾ ಜನಸಂಖ್ಯೆಯಲ್ಲಿ ಹಿಂದೂಗಳ ಸಂಖ್ಯೆ ಇವಾಗ ಕೇವಲ 7-8% ಬಂದಿದೆ. ಅಂದರೆ ಅವ್ರ ಮೂಲ ಉದ್ದೇಶ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ನಮ್ಮದು ಬಹುಸಂಖ್ಯಾತರು ಅಂದರೆ ಜಾಸ್ತಿ ಜನ ನಾವು ಆಗಿಬಿಟ್ರೆ ಬೇರೆ ಧರ್ಮದವ್ರಿಗೆ ನಾವು ಬದುಕಲಿಕ್ಕೆ ಕೊಡೋದಿಲ್ಲ. ಭಾಳ ದೂರ ಹೋಗಬೇಕಾಗಿಲ್ಲ. ಇಲ್ಲೇ ಗೋರಿಪಾಳ್ಯದ್ದು ಒಂದು ಸಲ ಒಬ್ಬರು ಜಡ್ಜ್ ಏನು ಹೇಳಿಕೆ ಕೊಟ್ಟಿದ್ರು ಅಂತ ಅವ್ರ ಮೇಲೆ ಯಾವ ರೀತಿ ಜಿಮ್ಮರಿ ಹಾಕಿದ್ರು ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ನಿಮ್ಗೆ ನೆನಪಿರ್ಬೋದು. ನೀವು ಮಿನಿ ಪಾಕಿಸ್ತಾನ ಅಂತ ಹೆಂಗೆ ಹೇಳಿಕೆ ಕೊಟ್ರಿ, ನೀವು ಕ್ಷಮೆ ಕೇಳಬೇಕು ಅಂತ ಹೇಳೋ ರೀತಿ, ಅಂದರೆ ಅವ್ರಿಗೆ ಚಿಮಾರಿ ಹಾಕುವಂಗೆ, ಅವ್ರಿಗೆ ನೋಟಿಸ್ ಕೊಟ್ಟವ್ರನ್ನ ಎಚ್ಚರಗೊಳಿಸಿದ್ರು. ಇದೇ ನಮ್ಮ ಸುಪ್ರೀಂ ಕೋರ್ಟಿನ ಮೊದಲಿನ ಜಡ್ಜು. ಅಂದರೆ ನಮ್ಮ ದೇಶದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ, ಬದಲಾಗ್ತಾ ಇದೆ, ನಮ್ಮ ಜನಜೀವನ ಈ ರೀತಿ ಆಗ್ತಾ ಇದೆ ಅಂತ ಬಾಯಿ ಬಿಟ್ಟು ಹೇಳಲಿಕ್ಕೂ ಸ್ವಾತಂತ್ರ್ಯತೆ ಇಲ್ಲ ನಮಗೆ. ನಮ್ಮ ಧರ್ಮದ ಪರವಾಗಿ ನಮಗಿಲ್ಲ. ಸಂವಿಧಾನವನ್ನು ಅಡ್ಡ ತಂದು ಬರ್ತಾರೆ ಸೋಕಾಲ್ಡ್ ಬುದ್ಧಿಜೀವಿಗಳು, ಎಡಪಂಥೀಯರು ಎಲ್ಲರೂ ಅಡ್ಡ ತಂದು ಬರ್ತಾರೆ ಸಂವಿಧಾನವನ್ನು. ಇವರು ಸಂವಿಧಾನವನ್ನು ತಮಗೆ ಬೇಕಾದಲ್ಲೆಲ್ಲ ಬಳಸ್ಕೋತಾರೆ. ಅದು ಹೋಗಲಿ. ಇದೇ ಕೇರಳದಲ್ಲಿ ಹಿಂದೂಗಳು ಸುರಕ್ಷಿತರಾಗಿದ್ದಾರಾ? ಇಲ್ಲ. ಕಾಶ್ಮೀರದಲ್ಲಿದ್ದಾರಾ? ಇಲ್ಲ. ಗೋರಿಪಾಳ್ಯದ ನೀವು ಬೆಂಗಳೂರಿಂದ ನಾನು ನಿಮ್ಗೆ ಹೇಳಿದೆ. ಇಲ್ಲೇ ಹಳೆ ಹುಬ್ಬಳ್ಳಿಯಲ್ಲಿ ಹೋಗ್ರಿ ಸರ್, ಹೌದಿಲ್ಲ. ಆದರೆ ಈ ಸಮಯದಲ್ಲಿ ಹಿಂದೂಗಳು ಅಲ್ಲಿ ಎಷ್ಟು ಸುರಕ್ಷಿತರಾಗಿರ್ತಾರೆ ಅನ್ನೋದು ಇಂಪಾರ್ಟೆಂಟು. 100 ಮುಸ್ಲಿಂ ಕುಟುಂಬದ ನಡುವೆ 5 ಕುಟುಂಬ ಹೋಗಲಿ, 1 ಕುಟುಂಬ ಹೋಗಲಿ, 10 ಹಿಂದೂ ಕುಟುಂಬ ಸುರಕ್ಷಿತವಾಗಿರ್ತಾರ? ಇದೇ ಭಾರತದ ಇಲ್ಲೇ ಹುಬ್ಬಳ್ಳಿ ಧಾರವಾಡದಲ್ಲೇ ತೊಗೊಳ್ಳಿ ನೀವು, ಸಾಧ್ಯನೇ ಇಲ್ಲ. ಧಾರವಾಡದಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಹುಬ್ಬಳ್ಳಿಯಲ್ಲಿ ಭಾಳಷ್ಟು ಘಟನೆಗಳು ನಡೆದಿವೆ. ಒಂದು ಸಲ ಹಳೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ದಾಳಿ ಆಯಿತು, ಕಲ್ತೂರಾಟ ಆಯಿತು. ಯಾವ ರೀತಿ ಅವರು ಒಪ್ಪಿಸ್ಬಿಡಿ ಅವನ್ನ ನಮಗೆ ಅಂಥೇಳಿ ಮುಸ್ಲಿಂ ಜನರು, ಅಂದರೆ ಅಲ್ಪಸಂಖ್ಯಾತ ಕೋಮ್ನವರು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಗಲಾಟೆ ಹಾಕ್ಕೊಂಡ್ರು. ಅವೆಲ್ಲ ನಾವು ನೋಡಿದ್ದೀವಿ. ಅದೇ ರೀತಿ ಗಲಾಟೆ ಆದಾಗ ಬಾಂಗ್ಲಾದೇಶದಲ್ಲಿ ಮೊನ್ನೆ ದೀಪು ಅನ್ನೋನನ್ನು ಆ ಮಾಬಿಗೆ ಒಪ್ಪಿಸಿಬಿಟ್ರು ಪೊಲೀಸರು. ಮಾಬಿಗೆ ಹೆದರಿಬಿಟ್ರು, ಏನು ಗೊತ್ತಿಲ್ಲ. ಅವರು ಅವನು ಯಾವ ರೀತಿ ಇದು ಮಾಡಿದ್ರು ಅಂತಂದರೆ, ಆ ವಿಡಿಯೋ ನಾವು ನೋಡಲಿಕ್ಕಾಗೋದಿಲ್ಲ. ಆ ರೀತಿ ಆ ದೀಪುನನ್ನು ಉಗ್ರವಾಗಿ ಅಸಹ್ಯವಾಗಿ ಅವನನ್ನು ಸುಟ್ಟು ಹಾಕಲಾಯಿತು, ಕೊಂದು ಹಾಕಲಾಯಿತು. ಮೊದಲು ಚಿತ್ರಹಿಂಸೆ ನೀಡಿ ನಂತರ ಸುಟ್ಟು ಹಾಕಲಾಯಿತು. ಅಂದರೆ ನಾನು ನಿನ್ನೆ ಹೇಳಿದ ವಿಡಿಯೋದಲ್ಲೂ ಹೇಳಿದ್ದೀನಿ, ಇದೊಂದು ಎಚ್ಚರಿಕೆ ಗಂಟೆ ಭಾರತದವರಿಗೆ, ನಮ್ಮ ಹಿಂದೂಗಳಿಗೆ. ಭಾರತ ಒಂದೇ ನಮ್ಮ ದೇಶ ಅಂತ ನಾವು ಅಂದ್ಕೊಂಡಿದ್ದೀವಿ, ಮುಂದೆ ಗೊತ್ತಿಲ್ಲ. ಈ ರೀತಿ ಆದರೆ ಈಗ ಬಾಂಗ್ಲಾದೇಶ, ಪಾಕಿಸ್ತಾನ ಒಂದು ಕಾಲದಲ್ಲಿ ನಮ್ಮ ದೇಶನೇ ಆಗಿತ್ತಲ್ವ, ಅಫ್ಘಾನಿಸ್ತಾನ ನಮ್ಮ ದೇಶನೇ ಆಗಿತ್ತು ಅಂತ ಇತಿಹಾಸದಲ್ಲಿ ಗೊತ್ತಾಗುತ್ತೆ. ಆದರೆ ಅಲ್ಲಿ ಏನಿದೆ ಈಗ ಈ ರೀತಿ ಸಮಸ್ಯೆ ಇದೆ. 30%ಇಂದ 2%ಗೆ ಪಾಕಿಸ್ತಾನದಲ್ಲಿ, 30%ಇಂದ 8%ಗೆ ಬಾಂಗ್ಲಾದೇಶದಲ್ಲಿ. ಅದೇ ರೀತಿ ಭಾರತದಲ್ಲಿ ಮುಂದೊಂದು ದಿವಸ ಇದೇ ರೀತಿ ಇವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ಕೋತ, ಕಾಂಗ್ರೆಸ್ನವರು ಎಡಪಕ್ಷಗಳು ಅವರು ಓಲೈಕೆ ಮಾಡ್ಕೋತ, ಹಿಂದೂಗಳು ತುಳ್ಕೋತ ಹೋದರೆ ಭಾಳ ಜಲ್ದಿ ಅವರು ಇಲ್ಲಿ ತಮ್ಮ ಕಾರಸ್ಥಾನ, ಅಂದರೆ ತಮ್ಮದೇ ಬಹುಸಂಖ್ಯಾತ ರಾಷ್ಟ್ರ ಮಾಡಿಕೊಂಡು ಹಿಂದೂಗಳನ್ನೆಲ್ಲ ಸಮುದ್ರಕ್ಕೆ ತಳ್ತಾರೆ. ಇವರು NRC ಪ್ರತಿಭಟನೆ ಮಾಡುವಾಗ ಎಡಪಕ್ಷಗಳು, ಎಡಪಂಥೀಯರು, ಕಾಂಗ್ರೆಸ್ಸಿಗರೆಲ್ಲ ಹೇಳ್ತಿದ್ರಂತೆ, ಅಲ್ಪಸಂಖ್ಯಾತರಲ್ಲೆಲ್ಲ, ಅಂದರೆ ಮುಸ್ಲಿಮ್ರೆಲ್ಲ ಸಮುದ್ರಕ್ಕೆ ಹಾಕಿಬಿಡ್ತಾರೆ, ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸರನ್ನು ಎಲ್ಲ ಅಂಥೇಳಿ ಏನೋ ಒಂದು ಪ್ರೊಪಗಂಡ ಮಾಡ್ಕೊಂಡಿದ್ರಂತೆ. ಆದರೆ ಅವ್ರು ಬರೀ ಹೇಳಿದರು, ಅದಿರಲಿಲ್ಲ. ಆ ಥರ ಇಲ್ಲೇ ಇಲ್ಲ. ಆಗ ಸಮುದ್ರದಕ್ಕೆ ಯಾರೂ ಹಾಕಲಿಲ್ಲ ಬಿಡಿ, ಹಂಗಿದ್ರೆ ಇಷ್ಟೊತ್ತಿಗೆ ಹಾಕ್ತಿದ್ರಲ್ವ. ಇಲ್ಲ, ಅದು ಸುಳ್ಳು ಸುದ್ದಿ, ನೆರೆಟಿವ್ ತಾವು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಹೇಳಿದ್ದು. ಆದರೆ ನಮ್ಮ ನಿಜವಾಗಿ ಮೊಘಲರ ಕಾಲದಲ್ಲಿ ಹೆಂಗಾಯಿತು, ನಮ್ಮ ಭಾರತದ ಮೇಲೆ ದಾಳಿ ಸಮಯದಲ್ಲಿ ಯಾವ ರೀತಿ ತೆರಿಗೆಯನ್ನು ವಿಧಿಸಲಾಗಿತ್ತು ಅಥವಾ ಮತಾಂತರ ಮಾಡಲಾಗಿತ್ತು, ಅದು ವ್ಯಾಪಕವಾಗಿ ಭಾರತದಲ್ಲಿ ಮತ್ತೆ ನಡೆಯುತ್ತೆ. ಅಂದರೆ ಹಿಂದೂಗಳು ಒಗ್ಗಟ್ಟು ಆಗಲಿಲ್ಲ. ನಮಗೆ ನಾವು ಬೇಕಾದಂತಂದ್ರೆ ಅಟ್ಲೀಸ್ಟು ಹಿಂದೂಗಳಿಗೆ ಕೆಡುಕು ಮಾಡುವಂತಹ ಪಕ್ಷಕ್ಕೆ ವೋಟ್ ಹಾಕಿದೆ, ಹಿಂದೂಗಳ ಪರವಾಗಿ ಅಟ್ಲೀಸ್ಟ್ ಯೋಚನೆ ಮಾಡುವಂಥ ಪಕ್ಷಕ್ಕಾದರೂ ಇಲ್ಲ, ತಟಸ್ಥರು ಇರಬೇಕಂತ ಲಾಸ್ಟಿಗೆ 50-50 ಎಲ್ಲರಿಗೂ ಸಂವಿಧಾನಬದ್ಧವಾದಂಥ ಒಂದು ಆಡಳಿತ ಕೊಡುವುದು, ಸಂವಿಧಾನಬದ್ಧವಾಗಿ ಕಾಣುವುದು, ಸರ್ವಧರ್ಮವನ್ನು ಸರಿಯಾಗಿ ಕಾಣುವುದು, ಆ ರೀತಿಯರು ಇರುವಂತಹ ಪಕ್ಷಕ್ಕೆ
ಅದರ ಸಿದ್ಧಾಂತವಿರುವಂತಹ ಪಾರ್ಟಿಗೆ ನಾವು ಓಟ್ ಕೊಟ್ಟಾಗ ಮಾತ್ರ ಭಾರತದಲ್ಲಿ ಬಾಂಗ್ಲಾದೇಶದಂತಹ ಪಾಕಿಸ್ತಾನದಂತಹ ಪರಿಸ್ಥಿತಿ ಬರದೇ ಇರ್ಬೋದು ಅಥವಾ ಮುಂದೆ ಹೋಗ್ಬೋದು ಅಂತ ಅನಿಸುತ್ತೆ. ಸ್ವಲ್ಪ ಭಾಳಷ್ಟು ವರ್ಷ ಹೋಗ್ಬೋದು. ಇಲ್ಲ ಅಂತಂದರೆ ಮತ್ತೆ ಆರಂಭಿಕ ಶೂರತನ, ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಆಯಿತು, ಇಲ್ಲೊಂದು ಸ್ವಲ್ಪ ಹಿಂಸಾಚಾರ ಆಯಿತು, ಇಲ್ಲೊಂದು ಸ್ವಲ್ಪ ಪ್ರತಿಭಟನೆ ಮಾಡಿದ್ವಿ, ಒಂದು ವಾರ ಮಾಡಿದ್ವಿ, 15 ದಿವಸ ಮತ್ತೆ ಯಾವುದೋ ಒಂದು ಚುನಾವಣೆ ಬಂತು, ಒಂದಷ್ಟು ಗ್ಯಾರಂಟಿ ಘೋಷಣೆ ಮಾಡಿದರು, ಆ ಪಕ್ಷಕ್ಕೆ ಓಟ್ ಹಾಕಿ ಬಂದ್ವಿ, ತದನಂತರ ಆಗಿದ್ದೆಲ್ಲ ಹಿಂದೂಗಳ ಮೇಲಿನ ದೌರ್ಜನ್ಯನೇ ಅಂತ ಹೇಳ್ಕೋತಾ ಹೋಗೋದಾಗತ್ತೆ. ಅದಕ್ಕಾಗಿ ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಬಾಯ್ತಪ್ಪಿನಿಂದ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ. ಸದ್ಯದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ. 1 ವರ್ಷ ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಬೆಂಬಲಕ್ಕೆ ನಾನು ಚಿರಋಣಿ ಅಂತ ಇನ್ನೊಮ್ಮೆ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ, ಬಾಯ್ ಸ್ನೇಹಿತರೆ.